ಸೊ ನನ್ನ ಹತ್ರ ತುಂಬ ಜನ ಕೇಳೋ ಕ್ವೆಶನ್ ಒಂದೇ ಒಂದಾಗಿರುತ್ತೆ, ಮ್ಯಾಮ್ ಗರ್ಲ್ ಆಗಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿನ ರನ್ ಮಾಡೋದು ಈಸಿ ಇರುತ್ತಾ? ನಾವು ಇವೆಂಟ್ ಪ್ಲಾನರ್ಸ್ ಆಗಬೇಕು ಅನ್ಕೋತಾ ಇದ್ದೀವಿ, ಕಂಪನಿ ಸ್ಟಾರ್ಟ್ ಮಾಡಬೇಕು ಅನ್ಕೋತಾ ಇದ್ದೀವಿ, ಆದರೆ ಹೇಗೆ ರನ್ ಮಾಡ್ತೀವಿ ಏನು ಅಂತ ಗೊತ್ತಿಲ್ಲ ಅಂತ ಭಯಪಡ್ತಾ ಇದ್ದೀವಿ ಅಂತ ಹೇಳ್ತಿರ್ತೀರ. ಸೊ ನಿಮಗೆ ಏನು ಪ್ಯಾಷನ್ ಇದೆಯೋ ಅದನ್ನು ಫಾಲೋ ಮಾಡಿ. ನಿಮಗೆ ನಿಜವಾಗೂ ಇಂಟ್ರೆಸ್ಟ್ ಇದ್ದರೆ ಯಾವುದೇ ಬಿಸ್ನೆಸ್ ನೀವು ಮಾಡಬೇಕು ಅಂದ್ಕೊಂಡ್ರು ಅದರದ್ದೇ ಆದಂಥ ಚಾಲೆಂಜಸ್ ಇದ್ದೇ ಇರುತ್ತೆ. ನೀವು ಇಷ್ಟಪಟ್ಟು ಕಂಪನಿ ಸ್ಟಾರ್ಟ್ ಮಾಡಿದಾಗ ಏನೇ ಪ್ರಾಬ್ಲಮ್ಸ್ ಬಂದರೂ ಏನೇ ಇಶ್ಯೂಸ್ ಬಂದರೂ ನೀವು ಫೇಸ್ ಮಾಡೋಕ್ಕೆ ರೆಡಿ ಆಗಿರ್ತೀರ. ಸೊ ಈ ವಿಡಿಯೋ ಬಂದು ನಾನು ರೀಸೆಂಟಾಗಿ ಕಂಪ್ಲೀಟ್ ವೆಡ್ಡಿಂಗ್ನ ಪ್ಲಾನ್ ಮಾಡಿದ್ದೆ, ಅದರದ್ದು ವಿಡಿಯೋ ಆಗಿರುತ್ತೆ. ಸೊ ಈ ವೆಡ್ಡಿಂಗಲ್ಲಿ ಗರ್ಲ್ ಬಂದು ಕರ್ನಾಟಕದಿಂದ, ಬಾಯ್ ಬಂದು ನಾರ್ತ್ ಇಂಡಿಯಾದಿಂದ ಆಗಿದ್ದರಿಂದ ಸೊ ವಿ ಸ್ಟಾರ್ಟೆಡ್ ವಿತ್ ಹೋಮ್ ಡೆಕೋರ್, ಹಲ್ದಿ, ಮೆಹಂದಿ, ರಿಸೆಪ್ಷನ್, ಎಂಗೇಜ್ಮೆಂಟ್ ಡೆಕೋರಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಫಸ್ಟ್ ಡೇ ಬಂದು ಕಂಪ್ಲೀಟ್ ಟ್ರೆಡಿಷ್ನಲ್ ಕಂಟೆಂಪ್ರರಿ ಸ್ಟೈಲ್ಸಲ್ಲಿ ಎಂಗೇಜ್ಮೆಂಟ್ ಡೆಕೋರ್ ಮಾಡಿದ್ವಿ. ಸೊ ಅದಾದಮೇಲೆ ಬಾಯ್ನ ವೆಲ್ಕಮ್ ಮಾಡುವಂಥ ಶಾಸ್ತ್ರಗಳು ನಡೀತು. ಅದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ಸ್, ವೆಲ್ಕಮ್ ಎಂಟ್ರೆನ್ಸ್, ಬೊಕೇಟ್ ಅಂತ ರೆಡಿ ಮಾಡಿಕೊಟ್ಟಿದ್ವಿ. ಸೊ ಸೇಮ್ ಈವ್ನಿಂಗ್ ಅವ್ರದ್ದು ಸಂಗೀತ ಆಗಿದ್ದರಿಂದ ಕಂಪ್ಲೀಟ್ ಓಪನ್ ಲಾನ್ ವೆನ್ಯೂನ ಬ್ಯೂಟಿಫುಲ್ ಆಗಿ ಸಂಗೀತಕ್ಕೆ ಬೇಕಾಗಿರೋ ಥರ ರೆಡಿ ಮಾಡ್ಕೊಂಡಿದ್ವಿ. ಸೊ ನನ್ನ ಪಾಲಿಸಿ, ನಾನು ಇವೆಂಟ್ ತೊಗೊಂಡ್ರೆ ಕಂಪ್ಲೀಟ್ ಇವೆಂಟಲ್ಲಿ ನಾನು ಅಲ್ಲಿ ಪ್ರೆಸೆಂಟ್ ಇರ್ತೀನಿ. ಸೊ ಸಂಗೀತ ಹೇಗೆ ನಡೀತು ಅಂತ ಕ್ಲೈಂಟ್ಸ್ ಎಲ್ಲ ಬಂದು ನನ್ನ ಹತ್ರ ಹೇಳೋದನ್ನು ನಾನು ಕೇಳಿಸ್ಕೊಂಡು ತುಂಬ ಖುಷಿ ಪಡ್ತಾ ಇದ್ದೆ. ಸೊ ಕಂಪ್ಲೀಟ್ ಸಂಗೀತ ಸೆಟಪ್ ಬಂದು ಪೇಸ್ಟಲ್ ಕಲರ್ಸಲ್ಲಿ ವಿತ್ ಲಾಡ್ ಆಫ್ ಲೈಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಸಂಗೀತ ಸ್ಟಾರ್ಟ್ ಆದಮೇಲೆ ಬಾಯ್ದು, ಗರ್ಲ್ದು ಲೈಕ್ ಬ್ರೈಡ್ ಆ್ಯಂಡ್ ಗ್ರೂಮ್ಸ್ ಪರ್ಫಾರ್ಮೆನ್ಸಸ್ ನಡೀತು. ಇಟ್ ವಾಸ್ ಫನ್, ಇಟ್ ವಾಸ್ ಅ ಹ್ಯಾಪಿ ಮೂಮೆಂಟ್. ಸೊ ನನಗೆ ನನ್ನ ಇವೆಂಟಲ್ಲಿ ಕಂಪ್ಲೀಟಾಗಿ ಗೆಸ್ಟ್ ಆಗಲಿ ಕಪಲ್ ಆಗಲಿ ಎಂಜಾಯ್ ಮಾಡೋದನ್ನು ನೋಡೋದು ತುಂಬ ಖುಷಿ ಆಗುತ್ತೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಪ್ಲೀಟ್ ಸೌತ್ ಇಂಡಿಯನ್ ಟ್ರೆಡಿಷ್ನಲ್ ವೆಡ್ಡಿಂಗ್ ಆಗಿದ್ದರಿಂದ ವಿ ವೆಂಟ್ ಫಾರ್ ಲೈಕ್ ಟ್ರೆಡಿಷ್ನಲ್ ಡೆಕೋರ್. ಸೊ ನೋಡಿದ್ರಲ್ಲ ಹೇಗೆ ನಾನು ಕಂಪ್ಲೀಟ್ ಒಂದು ವೆಡ್ಡಿಂಗ್ನ ಪ್ಲ್ಯಾನ್ ಮಾಡಿದ್ದೆ ಅಂತ ಹೇಳಿ. ಸೊ ನಿಮಗೆ ಹೇಗೆ ಅನಿಸ್ತು, ನಿಮಗೆ ಯಾವ ಸೆಟಪ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನನಗೆ ಮೇನ್ ಇವೆಂಟ್ಸಲ್ಲಿ ಇಷ್ಟ ಆಗೋ ಇನ್ನೊಂದು ವಿಷಯ ಏನು ಗೊತ್ತಾ, ಇವೆಂಟ್ಸ್ ಫುಡ್. ಸೊ ನೀವು ನನಗೆ ಫುಡ್ಡಿ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.